20 10 30 30 10 40 40 10 ಹೇಳಿ ಎಕ್ಸಲೆಂಟ್ ವೆರಿ ಗುಡ್. ಸೊ ಎಲ್ಲರೂ ಗೊತ್ತಿ ಹಾಡಿದ್ರು ಅಲ್ವಾ? ಇವಾಗ ಏನ್ ಮಾಡ್ತೀವಿ ನಾವು ಆ ಹಾಡು ಹೇಳುವಾಗ ಬಾಲ್ ಪಾಸ್ ಮಾಡ್ಬೇಕು. ಇವಾಗ 10 10 20 ಅಂಟು ನೆಕ್ಸ್ಟ್ ಅವ್ರಿಗೆ ಬಾಲ್ ಪಾಸ್ ಮಾಡ್ಬೇಕು. ಮಾಡ್ತೀರಾ? ಆಮೇಲೆ ಮುಂದೆ ನೆಕ್ಸ್ಟ್ ಅವರು ಏನ್ ಹೇಳ್ಬೇಕು? 20 ಅಂದ್ಬಿಟ್ಟು ಓಕೆನಾ? ಕ್ಲಿಯರ್? ಓಕೆ. ತಕ್ಕ ಮೈ ಆಟಾಡಕ್ಕೆ ಬೇರೆ ಕೆಲಸ ಇದೆ. ಅದು ಬೆಸ್ಟ್. ಎಷ್ಟಾಯ್ತು? ಜೋರಾಗಿ ಹೇಳಿ. 230. ಸೊ ಈಗ ಎಲ್ಲರಿಗೂ ಗೊತ್ತಾಯ್ತಾ ಆಟ ಹೇಗೆ ಅಂತ? 220. ಓಕೆ. ಈಗ ಯಾರು ಇವಾಗ ನಾವು ಫಸ್ಟ್ ಒಂದು ಆಟದಲ್ಲಿ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಸುಮ್ಮನೆ ಹೇಳ್ಕೊತಾ ಹೋದ್ವಿ, ಯಾಕಂದ್ರೆ ಇದು ಟ್ರಯಲ್ ರೌಂಡ್. ಈಗ ಒಂದು ನಂಬರ್ ಹೇಳ್ತೀವಿ, ಇಲ್ಲಿಗೆ ನಿಲ್ಲಿಸಿ ಅಂತ ನಿಲ್ಲಿಸ್ಬೇಕು. ನೆಕ್ಸ್ಟ್ 5 5 ಎಲ್ಲಿಗೆ ನಿಲ್ಲಿಸ್ಬೇಕು? ಎಲ್ಲಿಗೆ ನಿಲ್ಸೋಣ? 100ಗ ಸ್ಟಾರ್ಟ್ ಮಾಡಿ. 5 5 10 10 5 15 ಏನಾದ್ರು ಬೆಲ್ಲ ಮಾಡಿ ಏನಾದ್ರು ಒಂದು ಏನಾದ್ರು ಮಾಡಬೇಕಂದ್ರೆ ನಿಮ್ ಚಾಯ್ಸ್ ಯಾವ ನಂಬರ್ ಎಂಟು ಮಾಡಿ 80 4 + 4 ಹೇಳ್ಬೇಕಂತ ಈಗ ಪಾಸ್ ಮಾಡ್ಲಾ 4 + 4 8 + 4
ಜೋರ ಹೇಳ್ತೀರಾ, ಕೇಳಿಸಲ್ಲ ಎಲ್ರಿಗೂ. 12 + 4 16. ಇದು ಟಾರ್ಗೆಟ್ ನಂಬರ್ 80. 4 20. 80 ಪ್ಲಸ್ ನೋಡೋಣ. 20 25. 24 24 24 ಪ್ಲಸ್ 4 28 28 ಪ್ಲಸ್ 32 ಏ, 28 ಯಾರು ಹೇಳಿದ್ದು? ನೀವು 28 32. ನೆಕ್ಸ್ಟ್ ಸರ್ ಹೇಳಿ. 32 4 32 4 ಆಯ್ತು ಅಂತ ಹೇಳಿದ್ರೆ ಅವ್ರು ಮಾಡಬೇಕು. ಮೇಡಮ್ ಆಗಲ್ಲ ಇದು. ಕಂಟಿನ್ಯೂ ಮಾಡಿ. ಯಾವ್ದು? ನಿಮ್ದು ಆಯ್ತಲ್ಲ ಕೊಡಿ. ಹಾ ಹೇಳಿ ನೆಕ್ಸ್ಟ್. ಏನ್ ಬರಬೇಕು? ಅವ್ರು 80 ಆಯ್ತು ಅವ್ರದ್ದು. ನೀವು ಎಷ್ಟು ಸ್ಟಾರ್ಟ್ ಮಾಡ್ತೀರಾ? ಇವ್ರದ್ದು 85 ಕಂಟಿನ್ಯೂ ಮಾಡಿ ಮೇಡಮ್. ಗುಡ್ ಗುಡ್. ಓಕೆ, ಸೊ ಅಲರ್ಟ್ ಆಗಿದ್ದೀರಾ. ಸೊ ಇವಾಗ ಏನ್ ಮಾಡಿದ್ವಿ? ಈ ಆಟದಿಂದ ಏನ್ ಕಲ್ತ್ವಿ? ಕರೆಕ್ಟ್. ಯಾರು ನಮ್ಮ ಟೀಮಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಸರ್ ಹೇಳಿದ್ರು, ಮಕ್ಕಳು ಮಲ್ಕೊಂಡಿರ್ತಾರೆ, ಏನೋ ಮಾಡ್ತಿರ್ತಾರೆ, ಗಮನ ಇರಲ್ಲ ಅಂತ. ಈಗ ಎಷ್ಟು ಜನ ಗಮನ ಇಲ್ಲದೆ ಇದ್ರಿ? ಮಧ್ಯ ಒಬ್ಬರು ಕೂರ್ಸಿದ ತಕ್ಷಣ ಎಲ್ಲರೂ ಚಿಕ್ಕಾದ್ರೆ ಹೌದಲ್ವ? ಹೌದು. ಮತ್ತೆ ಇವಾಗ ಏನ್ ಕಲ್ತ್ರಿ ಮಕ್ಕಳೆಲ್ಲ? ಏನ್ ಕಲ್ತ್ರಿ? ಅಡಿಷನ್ ಮಾಡೋದು. ಅಟೆನ್ಷನ್, ಕಾನ್ಸಂಟ್ರೇಷನ್, ಅಡಿಷನ್. ಅದೇ ಅಡಿಷನ್ ಉಂಟು, ಕೌಂಟಿಂಗು ಅಡಿಷನ್. ಒಂದು ನಿಮಿಷ. ಏನ್ ಫಸ್ಟ್ ಆಟ ಏನ್ ಆಟ ಆಡ್ತೀವಿ? 10, 20, 30, 40, 50 ಅಲ್ವಾ? ಆಮೇಲೆ ಮಾಡ್ತೀವಿ 5, 10, 15, 20. ಆಮೇಲೆ ಟೇಬಲ್ಸ್ ಅಲ್ವಾ? ಟೇಬಲ್ ಎಲ್ಲರಿಗೂ ಕಲಿತೀವಿ ನಾವು. 4ನೇ ಟೇಬಲ್ ಅಂದ್ರೆ 10ನೇ ಟೇಬಲ್ ಅಂದ್ರೆ ಎಲ್ಲರಿಗೂ ಕಲಿತೀವಿ. 10 100. ಬಟ್ ನಾವು ಎಷ್ಟು ಹಿಡಿದು ಮಾಡಿದ್ವಿ? 230 ಮಾಡಿದ್ವಿ. ಸೊ ಏನದು? ಮಕ್ಕಳಿಗೆ ನಾವು ಹಿಂಗೆ ಹೇಳ್ಕೊಡ್ತೀವಿ, ಮಗ್ಗಿ ಹೇಳ್ಕೊಡ್ತಿದ್ದಾನೆ. ನಾವಾದ್ರೂ ಕಲಿಬೇಕಾದ್ರೆ ಯೋಚನೆ ಮಾಡಿದ್ವಾ, ಏನ್ 2 4 ಆಯ್ತು, ಯಾಕೆ 2 3 6 ಅಂತ ಯೋಚನೆ ಮಾಡಿದ್ವಾ? ಇಲ್ಲ ಸುಮ್ಮನೆ ಹೇಳ್ಕೊಟ್ಟಿದ್ದಾರೆ ಅಂತ ಗಟ್ಟೊಡ್ದು ಗಂಟು ಪಾಠ ಮಾಡಿದ್ವಾ ಅಥವಾ ಯೋಚನೆ ಮಾಡಿದ್ವಾ? ಯೋಚನೆ ಮುಖಾಂತರ ಎಲ್ಲ ಆಟದಿಂದ ಯೋಚನೆ ಮಾಡಿ ಯಾರು ಹೇಳಿದ್ರು ಗುಣಾಕಾರ ಮಾಡೋದ್ ಬಗ್ಗೆ? ಯಾರು ಹೇಳಿಲ್ಲ. ಅವ್ರೇನ್ ಹೇಳಿದ್ರು? ಅಡಿಷನ್ ಮಾಡಿದ್ವಿ ಅಲ್ವಾ? ಗುಣಾಕಾರ ಅಂದ್ರೆ ಏನು? ಪುನರಾವರ್ತಿಸಿ ರಿಪೀಟೆಡ್ ಅಡಿಷನ್ ಅಲ್ವಾ? ಸೊ ಅದನ್ನ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಅಂತ ನಾವು ಮಕ್ಕಳು ಕೇಳೋದೇ ಇಲ್ಲ ಅಲ್ವಾ? ಸೊ ಈ ಆಟದಿಂದ ಏನ್ ಕಲ್ತರು ಮಕ್ಕಳು? ಅಡಿಷನ್ ಕಲ್ತೇವೆ. ಅಡಿಷನ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಅಂತ ಕಲ್ತಂಗಾಗುತ್ತೆ. ಬೋರ್ ಆಯ್ತಾ ಕಲಿಯೋದು? ಈಗ ಮಧ್ಯದಲ್ಲಿ ಅಲ್ಲಲ್ಲಿ ತಪ್ಪು ಮಾಡಿದ್ರು ಮಕ್ಕಳು. ಅವರು ಕಂಠಪಾಠ ಮಾಡುವಾಗ ತಪ್ಪಾದ್ರೆ ಅಲ್ಲೇ ನಿಂತೋಗುತ್ತೆ ತಾನೆ? ಇಲ್ಲ ಅವ್ರಿಗೆ ಏನ್ ಚಾನ್ಸ್ ಸಿಕ್ತು? ಮತ್ತೆ ಇನ್ನೊಂದು ಆಟದಲ್ಲಿ ಅವ್ರು ಕಂಟಿನ್ಯೂ ಮಾಡೋದಿಲ್ಲ ಅಲ್ವಾ? ಮ್ಯಾಮ್ ನೀವು ಮಧ್ಯ
ಕೂತಿದ್ರಲ್ಲ ಅವಾಗ ಆಟ ಆಡದೆ ಇದ್ರು ಕೇಳಿಸ್ಕೊತಾ ಇದ್ರ ನೆಕ್ಸ್ಟ್ ಏನ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರಿ. ಸೊ ಮಕ್ಕಳಿಗೆ ಇದರಿಂದ ಏನ್ ಅಡ್ವಾಂಟೇಜಸ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಹೌದು. ನೆಕ್ಸ್ಟ್ ಆಟ ಆಡೋಣ. ಬೇಗ ಬೇಗ ಮಾಡ್ಬಿಡ್ತೀವಿ. ಎಲ್ಲರಿಗೂ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಎಷ್ಟು ಜನ ಇದೀವಿ ಕೌಂಟ್ ಮಾಡೋಣ. 22 ಎಲ್ಲರಿಗೂ ಪೇಪರ್ ಸಿಗ್ತಾ ಒಂದೇ ಮಾಡ್ರಪ್ಪ.
ನೀವು ಇನ್ನೊಬ್ರನ್ನ ಕರೀರಿ, ಒಬ್ರನ್ನ ಕರೀರಿ ಆಗುತ್ತೆ. ಉಳ್ಕೋಬೇಕಾ? ದೀಪಿಕಾ, ಉಳ್ಕೋಬೇಕಾ? ಬೇಕಾ? ಓಕೆ, ಇವಾಗ ಸ್ವಲ್ಪ ಸೀಕ್ರೆಟ್ ಆಗಿ ಪೋಡಿಯಂ ಒಂಚೂರು ಜರುಗಿಸ್ಬಿಡಿ. ಆಗುತ್ತೆ ಆಗುತ್ತೆ, ಇದು ಇಷ್ಟೇ 4 ಜನ ಆಗುತ್ತೆ. ಇರಿ ಮ್ಯಾಮ್, 1 ನಿಮಿಷ. ನಾನು ನಿಮ್ಮ ಚೇರ್ ತಗೊಂಡು ನಾನು ನೀವು ಕರೀರಿ, ಇದು ಅಲ್ಲಿಂದ ಕರೀರಿ, ನಿಮ್ಮ ಫ್ರೆಂಡ್ ಕರೀರಿ. ಇನ್ನು 3 ಜನ ಇರೋದು ಅಡ್ಜಸ್ಟ್ ಮಾಡ್ಕೊಂಡಿರೋಣ. ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ. ಮುಂದೆ ಅಲ್ಲ ಹೇಳ್ತಿದ್ದೆ ಹಾಕೊಂಡು ಒಬ್ಬೊಬ್ರೆ. ಹಾ, ಆಯ್ತಾ? ಗೊತ್ತಾಯ್ತಾ? ಹೆಂಗಿದೆ ಅಂತ ಸ್ಟ್ರೈಟ್ ಲೈನ್ ಇದೆಯಾ? ಹಾ, ಓಕೆ. ಇವಾಗ ಆಟ ಶುರು ಮಾಡ್ಬೋದಪ್ಪ. ಅಂತೂ ಇಂತೂ ಸೆಟಪ್ ಆಯ್ತು. ಮದುವೆ ಮನೆಗೆ ಹೋದಾ? ಹೇಳಿ. ಜೋರಾಗಿ ಸರ್. ಗಾಡಿ ಗುಂಡ. ಮದುವೆ ಮನೆಗೆ ಹೋದ. ಲಾಡು ಲಾಡುದಿಂದ. ಹೊಟ್ಟೆ ನೋವು ಅಂದ. ಏನ್ ಮಾಡಿದ್ರು ಅಮ್ಮ? ಅಮ್ಮ ಬೆಣ್ಣೆ ತಂದಳು. ಅಮ್ಮ ಬೆಣ್ಣೆ ಹಚ್ಚಿದಳು. ಹೊಟ್ಟೆ ನೋವು ಏನಾಯ್ತು? ಮಾಯ ಆಯ್ತು. ಗುಂಡ ಏನ್ ಮಾಡ್ದ? ಇನ್ನೂ ಬೇಕು ಅಂದ ಅಲ್ವಾ? ಎಲ್ರು ಗೊತ್ತು ತಾನೆ? ಸ್ವಲ್ಪ ಚೇಂಜ್ ಮಾಡೋಣ ಸವಿತಮ್ಮ. ಇವಾಗ ಏನ್ ಮಾಡ? ಮದುವೆ ಮನೆಗೆ ಹೋದ. ಲಡ್ಡು ಲಡ್ಡು ತಂದ. ನನಗೊಂದೆಂದ. ಮತ್ತವ್ರಿಗೆ ಹಂಚ್ದ. ಆಯ್ತಾ? ನಮ್ ಗುಂಡ ತುಂಬಾ ಒಳ್ಳೆಯವಪ್ಪ. ಅವನೇ ಕುತ್ಕೊಳ್ತೀನಿ, ಹೊಟ್ಟೆ ನೋವು ಬರ್ಸ್ಕೊಳ್ಳಿಲ್ಲ. ಏನ್ ಮಾಡಿದ? ಸೊ ಈಗ ಈ ಆಟದಲ್ಲಿ ಎಲ್ರಿಗೂ ಒಂದ್ ಲಡ್ಡು ಇರ್ಬೇಕು ಕೈಯಲ್ಲಿ. ಆಯ್ತಾ? ನೀವು ಮಾಡ್ಕೊಂಡ ಲಡ್ಡು, ನಾಳೆ ಲಡ್ಡು. ಆ ಲಡ್ಡು ಎಲ್ರಿಗೂ ಒಂದ್ ಇರ್ಬೇಕು ಲಡ್ಡು. ಓಕೆ? ಆದ್ರೆ ಲಡ್ಡು ಬರ್ಬೇಕು. ಲಡ್ಡು ತಗೋಬೇಕು ಅಂದ್ರೆ ರೂಲ್ಸ್ ಫಾಲೋ ಮಾಡ್ಬೇಕು. ಓಕೆನಾ? ರೂಲ್ಸ್ ಏನು ಅಂದ್ರೆ ಲಡ್ಡು ಮಹಾದೇವ್ ಸರ್ ಹತ್ರ ಲಡ್ಡು ಇದೆ. ಓಕೆ? ಸೊ ಮಹಾದೇವ್ ಸರ್ ಮನೆಗೆ ಹೋದ. ಲಡ್ಡು ಎಲ್ಲ ನೋಡಿ ಇಟ್ಕೊಂಡಿದ್ದಾರೆ. ಆಯ್ತಾ? ಎಲ್ಲಿದ್ದಾರೆ? ನಮ್ಮ ಗುಂಡಾಳಿ ಗುಂಡ ತೋರಿಸಿ ಎಲ್ಲಿದ್ದಾರೆ? ಅಲ್ಲಿ ಇಟ್ಕೊಂಡಿದ್ದಾರೆ ಲಡ್ಡು. ಓಕೆನಾ? ಓಕೆ, ಎಲ್ರಿಗೂ ಏನ್ ಕೊಡ್ತೀರ ಅವರು? ಎಲ್ರು ಸೈಕು ಲಡ್ಡು ಬರ್ಬೇಕು. ಆದ್ರೆ ಯಾರು ಎದ್ದು ಬರೋದಾಗಿಲ್ಲ. ಯಾರು ನಿಮ್ ಜಾಗ ಬಿಟ್ಟು ಬದಲಾಗಿಲ್ಲ. ಲಡ್ಡು ಬೇಕಾ ಬೇಡ? ಬೇಕು ತಾನೆ? ಅದೇ ಜಾಗಕ್ಕೆ
ಲಡ್ಡು ಮುಟ್ಟಿದ್ರೆ ನೀವೇ ಕೊಡುದು ಅಷ್ಟೇ. ಹೇಗೆ ಎಲ್ರಿಗೂ ಕೊಡ್ತೀರಾ ಸರ್? ನಿಮ್ಮಿಂದಷ್ಟು ನೀವು ಕೈಯಲ್ಲಿ ಲಡ್ಡು ಮುಟ್ಟಿದ್ರೆ ಆ ಲಡ್ಡು ನೀವು ಇಟ್ಕೋಬೇಕು. ಇಷ್ಟೂ ಜನಕ್ಕೆ ಲಡ್ಡು ಬರಲೇಬೇಕು, ಬರಬೇಕು. ಲಡ್ಡು ಮುಟ್ಟಿದ್ರೆ ಲಡ್ಡು ನಿಮ್ಮ ಲಡ್ಡು ಯಾರು ಮುಟ್ಟಿದ್ರೆ ಆ ಲಡ್ಡು ಅವ್ರಿಗೆ ಆಯ್ತಾ? ಅದೇ ಎಲ್ರಿಗೂ ಲಡ್ಡು ಬರ್ಬೇಕು. ಏನ್ ಮಾಡ್ತೀರಾ? ನೀವು ಹೇಳಿ ನೀವು ಮುಂದೆ ನಾನೇ ಮಾಡಿಸ್ಕೊಳ್ಳಿ. ಲಡ್ಡು ಮಾಡಾಕಿದಾರ ಈಗ. ನೀವು ಎಷ್ಟೇ ತಗೋಬಹುದು, ಆದ್ರೆ ಎಲ್ರಿಗೂ ಒಂದೊಂದು ಲಡ್ಡು ಸಿಗ್ಬೇಕು. ಏನ್ ಮಾಡ್ತೀರಾ ನೋಡಿ. ಹೌದಾ? ಇಲ್ಲ ಅಂದ್ರೆ ನಿಮ್ಗೆಲ್ಲ ಇಲ್ಲ ಇವಾಗ. ಸರ್ಗೆ ಇಲ್ಲ, ಬಾಜಾ ಸರ್ಗೆ ತಗೊಂಡ್ರ ಒಂದು ಯಾವ ಲಡ್ಡು ಕೊಟ್ಟಿದ್ರೆ ಅದು ನಿಮ್ಗೆ ಚೆನ್ನಾಗಿರೋದು ಬೇಕಾ? ಹೌದ್ರಿ, ದ್ರಾಕ್ಷಿ ಕೊಡೋದು ಯಾಕೆ? The rule is that everyone should have a laddu. Okay? But whichever laddu you touch, it is going to be with you. But everybody in the group should have the laddu. They cannot get up and come. But it has to reach everybody. What will you do? You have a tray of laddus. Okay? You can take. Yeah, so I'll just take one laddu and pass in the tray. Take, bro. You, bro. Everybody has a laddu. Hey, no one taking two laddu. ಈ laddu ತಿನ್ನಲ್ಲ. ಸೊ ಏನ್ ಮಾಡಿದ್ರಪ್ಪ? ಎಲ್ರಿಗೂ ಲಡ್ಡು ಸಿಕ್ತಾ? ಯಾರಿಗೆ ಲಡ್ಡು ಇಲ್ಲದೆ ಇರೋರು? ಅದಕ್ಕೆ ನೀವು ಇಳ್ಕೊಬಿಟ್ಟ. ನಿಮ್ ಬೇಡ ಲಡ್ಡು. ನಿಮ್ ಗ್ರೂಪ್ ಅಲ್ಲಿ ಯಾರೋ ಒಬ್ರು ನೀವು ಹೋಗಿ ಸರ್ ಲಡ್ಡು ಬೇಡ, ಲಾಡು 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 ಮ್ಯಾಮ್ ನೀವು ನನ್ನ ಹತ್ರ ತಗೋತೀಯ ಲಡ್ಡು? ರೂಲ್ ಇದೆ ಮ್ಯಾಮ್. ನಿಮ್ಮ ಹತ್ರ ಇತ್ತಲ್ವ ಲಾಸ್ಟು, ನಿಮ್ಮ ಹಿಂದೆ ನೋಡಿ ಬಂದು ಏನ್ ಮಾಡ್ತೀವಿ? ಸರ್ ವಾಪಸ್ ಹಾಕಿ ಲಡ್ಡು. ಲಡ್ಡು ವಾಪಸ್ ಹಾಕ್ರಿ. ಎರಡು ತಗೊಂಡ್ರ ನೀವು? ಎರಡು ಅದೇ ನೋಡ್ರಿ, ಅವರು ದೊಡ್ಡದು ಮತ್ತೆ ಒಂದು ಚಿಕ್ಕದು ತಗೊಂಡ್ಬಿಟ್ಟಿದ್ದಾರೆ. ಯಾ ಓಕೆ ಮ್ಯಾಮ್, ನೀವು ಅಪ್ಪ ಇವಾಗ ಲಡ್ಡು ಓಕೆನಾ? ಇವಾಗ ಏನ್ ಮಾಡ್ಬೇಕು? ಲಾಡು ರೂಲ್ಸು ತಿರ್ಗಾ ಒಂದಾಗಿ ಈಗ ಲಾಡು ಲಾಡು ತಿಂದ ಆಮೇಲೆ ತನಗೊಂದು ಏನಪ್ಪ ತಾವು ತಿಂದ ಎಲ್ರಿಗೂ ಹಂಚ್ದ. ಇಲ್ಲ ಯಾವ್ದಕ್ಕೆ ನೆಕ್ಸ್ಟ್ ಆಟ. ನೆಕ್ಸ್ಟ್
ಗುಂಡಾಡಿ ಗುಂಡ ಮಧ್ಯ ಮನೆಗೆ ಹೋದ, ತನ್ನದೊಂದು ಲಾಡು ತಗೊಂಡ, ಎದ್ದು ಓಡಿದ. ಆಯ್ತಾ? ಎದ್ದು ಓಡಿ. ಯಾಕೆ ತೊಡೋದು? ಬೇರೆ ಕೇಳ್ತಾರೆ. ಯಾರು ಕೇಳ್ತಾರೆ ಅಂತ? ಯಾರು ಹೊಡಿತಾರೆ ಇಲ್ಲ, ಲಾಡು ತಿನ್ನೋ ಶಕ್ತಿ ಬಂತು ಗುಂಡನ್ಗೆ. ಈಗಿನ ಗುಂಡನ್ಗೆಲ್ಲ ಬರೀ ಲಾಡು ಕೊಟ್ವಿ, ತಿನ್ನಕ್ ಕೊಟ್ವಾ? ಇರ್ಲಿಲ್ಲ ತಿನ್ನಕ್ಕೆ. ಅದಕ್ಕೆ ತಗೊಂಡು ತಪ್ಪಗಲ್ಲೇ ಕೂತಿರ್ತಾನೆ. ಈಗ ಗುಂಡ ತಗೊಂಡಿದ್ಮೇಲೆ ತಿನ್ನಿದ್ದು ಶಕ್ತಿ ಬಂದು ಗುಂಡ ಓಡ್ದ. ಆದ್ರೆ ಏನ್ ಗೊತ್ತಾ, ಒಂದೇ ಗುಂಡ ಓಡಕ್ಕಾಗದು, ಬೇರೆ ಗುಂಡಲ್ಲೆಲ್ಲ ಕೂತಿರ್ಬೇಕು. ಯಾಕಂದ್ರೆ ಬಂದಿದ್ರೆ ಲಡ್ಡು ಕೈಗೆ ಅಲ್ವಾ? ಒಬ್ರು ಎದ್ದು ಓಡ್ಬೋದು ಅಷ್ಟೇ. ಬೇರೆ ಯಾರಿದ್ರು ಕೂತಿರೋದು ಶಕ್ತಿ ಇಲ್ವೇ ಅಪ್ಪಪ್ಪ ಅಂದ್ರೆ ಒಂದ್ ಸ್ಟೆಪ್ ಮೂವ್ ಮಾಡ್ಬೋದು ಅಷ್ಟೇ. ಅಷ್ಟೇ ಶಕ್ತಿ ಇರೋದು. ಲಡ್ಡು ತಿನ್ನೋ ಸಿಗೋವರೆಗೂ ಶಕ್ತಿ ಇಲ್ಲ ಓಡಾಡಿದ್ದು. ಆಯ್ತಾ? ಅದು ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ಬೇಕು ನೀವು. ರೂಲ್ ಏನ್ ಹೇಳಿ? ಸಿಕ್ಕಿದ ತಕ್ಷಣ ಶಕ್ತಿ ಬರುತ್ತೆ, ಓಡ್ಬೋದು, ಅದ ಓಡಾಡ್ಬೋದು. ಎಷ್ಟು ದೂರ ಮಾಡ್ಬೋದು ನಾನು? ಎಷ್ಟು ದೂರ ಕರೆಕ್ಟ್, ಎಷ್ಟು ದೂರ ಓಡ್ಬೋದು ಅಂದ್ರೆ ತಿರ್ಗಾ ಅದೇ ಲೈನಲ್ಲಿ ಒಂದು ಕೂತ್ಕೊಳ್ಳೋ ಜಾಗ ಸಿಗೋವರೆಗೂ ಓಡ್ಬೋದು. ಅದೇ ನಮ್ಮ ಫ್ರೆಂಡ್ಸ್ ಖಾಲಿನೇ ಇರ್ತಾರೆ. ನಮ್ಮ ಫ್ರೆಂಡ್ಸ್ ಎಂಟಿನೇ ಇರ್ತಾರೆ. ಆ ಜಾಗದಲ್ಲಿ ಕೂತ್ಕೊಳ್ಳೋಂಗಿಲ್ಲ, ತಿರ್ಗಾ ಅದೇ ಜಾಗ ಬೇರೆಯವ್ರಿಗೆ ಬೋರ್ಡ್ ಪಾಸ್ ಮಾಡ್ಬಿಟ್ಟು ಆಮೇಲೆ ನಾವು ಆ ಪ್ಲೇಸ್ ಕೂತ್ಕೊಬೇಕಾ? ಹುಟ್ಟಿದ ಲಡ್ಡು ರೂಲ್ ಏನು? ಅವ್ರು ಹುಟ್ಟಿದ ಲಡ್ಡು ಅವ್ರು ಮಾತ್ರ ಇಟ್ಕೋಬೇಕು. ನೀವು ಬೇರೆಯವರಿಗೆ ಲಡ್ಡು ಪಾಸ್ ಮಾಡಂಗಿಲ್ಲ. ಗುಂಡ ಏನ್ ಮಾಡ್ದ, ಲಡ್ಡು ತಗೊಂಡು ಓಡಿದ. ಪಾಸ್ ನಾವೆಲ್ಲಿ ಇಲ್ಲದು ಅಂತ ಓಡೋಗ್ಬೋದು, ಆದ್ರೆ ಈ ಲೈನ್ ಅಲ್ಲೇ ಎಲ್ಲಾದ್ರೂ ಖಾಲಿ ಇದ್ರೆ ಕೂತ್ಕೊ.